ಪ್ರಕೃತಿದತ್ತವಾಗಿ ಬಂದಂಥ ನಮ್ಮ ಲಕ್ಷಣಗಳನ್ನು, ನಮ್ಮ ಬಣ್ಣಗಳನ್ನು, ನಮ್ಮ ಆಕಾರಗಳನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಯಾರಿಗೂ ಒಪ್ಸೋಕ್ಕೋಗಿ ನಮ್ಮನ್ನು ನಾವೇ ಬದಲಾವಣೆ ಮಾಡ್ಕೋಬೇಕು. ನೋಡಿ, ಪ್ರಕೃತಿದತ್ತವಾಗಿ ನಾವು ಆಹಾರದಿಂದಲೋ ನಮ್ಮ ಹ್ಯಾಬಿಟ್ಟಿಂದಲೋ ಏನೂ ಗೊತ್ತಿಲ್ಲ, ಇದಕ್ಕಿದ್ದಂಗೆ ನಮ್ಮ ಹೊಟ್ಟೆ ಊದ್ಕೊಂಬಿಡುತ್ತೆ, ಬಾಡಿ ಚೇಂಜ್ ಆಗುತ್ತೆ, ದಪ್ಪ ಆಗಿಬಿಡ್ತೀವಿ, ಕೊಬ್ಬು ಫಾರ್ಮೇಷನ್ ಆಗುತ್ತೆ, ಫ್ಯಾಟ್ ಬರುತ್ತೆ. ಆಗ ನಾನು ಹಿಂಗೆ ದಪ್ಪ ಇದ್ದೀನಲ್ಲ, ಹಾಗೆ ಹೀಗೆ ನಾವೇ ಮಾಡ್ಕೊಂಡಿದ್ದದು, ಹಾಗೆ ದಪ್ಪ ಆಗಿಬಿಟ್ಟೆ ಹಾಗೆ ಹೀಗೆ ಅಂತ ಹೇಳಿ ತಕ್ಷಣ ನಾಳೆ ಬೆಳಿಗ್ಗೆ ನಾನು ಸಣ್ಣಗಾಗಬೇಕು ಅಂತ ಹೋಗಿ ಇನ್ನೆಲ್ಲಿಗೂ ಹೋಗಿ ಆ ಫ್ಯಾಟೆಲ್ಲ ತೆಗೆಸ್ತೀನಿ ಅಂತ ಹೋದರೆ ಈಗ ಹೋಗಿದ್ದಂಥ ಒಂದು ಹುಡುಗಿ ಜೀವನೇ ಕಳ್ಕೊಟ್ಟಿದೆ. ಅದು ಒಂದು ಕಡೆ. ಆದರೆ ಅರಸೀಕೆರೆಯ ಒಂದು ಹುಡುಗಿ ಇನ್ನೊಂದು ವಾರದಲ್ಲಿ ಮದುವೆ ಇದೆ, ಆಗಬೇಕು ಅನ್ನೋಷ್ಟರಲ್ಲಿ ಏನು ಬದಲಾವಣೆ, ನಾನು ಹಾಗಿರಬೇಕು ಹೀಗಿರಬೇಕು ವಿಶೇಷವಾಗಿ ಮಾಡಿಸ್ಕೋಬೇಕು ಅಂತ ಇಲ್ಲೇ ನೋಡಿ ಬಂದಿರೋದು. ಏನೋ ಲಿಟ್ಲ್ ಬಿಟ್ ಮೇಕಪ್ ಮಾಡ್ಕೋಬೋದು, ಯಾಕೆಂದರೆ ಸುಂದರವಾದ ಬಟ್ಟೆಗಳನ್ನ ಹೇಗೆ ಹಾಕ್ಕೊಳ್ತೀವಿ ಹಾಗೆ. ಆದರೆ ಅತಿಯಾಗಿ ಮಾಡೋಕ್ಕೆ ಹೋದರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಆ ಹುಡುಗಿಯಾಗೆ ಮೇಕಪ್ ಮಾಡೋಕ್ಕೆ ಬಂದಂಥ ಹುಡುಗಿ, ಆ ಹುಡುಗಿಗೆ ವಿಶೇಷವಾಗಿ ನಾನು ನಿಮಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ವಿಶೇಷವಾಗಿ ಹರ್ಬಲ್ ಇವೆಲ್ಲ ಬಂದಿದೆ, ಐಟಮ್ಸ್ ಬಂದಿದೆ ಅಂತ ಹೇಳಿ ಅವ್ರನ್ನ ಮೇಲೆ ಹಿಮಾಲಯದ ತುದಿಗೆ ಆ ಹುಡುಗಿಯನ್ನು ಕುಟುಂಬದವ್ರನ್ನ ಕಳಿಸ್ತಾರೆ. ಹೌದಲ್ವ, ಮಾಡಲಿ ನಮ್ಮ ಮಗಳು, ನಾನು ಚೆನ್ನಾಗಿ ಕಾಣಬೇಕು ಅಂತ ಹೆಣ್ಣಾದರೆ ತಂದೆ ತಾಯಿಗಳು ಮಾಡಲಿ ಅಂತ ಹೇಳ್ತಾರೆ. ಈ ಹುಡುಗಿಗೂ ಕೂಡ ಅಷ್ಟೇ ಆಸಕ್ತಿಯಿಂದ ಇನ್ನೂ ಒಂದು ವಾರ ಅಥವಾ 10 ದಿವಸ ಇದೆ ಮದುವೆ, ಇವತ್ತು ಅಲ್ಲಿ ಅವರ ಶಾಪಿಗೆ ಕರೆಸ್ಕೊಂಡು ಫೇಸ್ ಎಲ್ಲ ಮಾಡೋಕ್ಕೆ ಹೋಗ್ತಾಳೆ. ಆ ಫೇಸ್ಗೆ ಏನೇನು ಮಾಡಬೇಕು, ಪೌಡ್ರ್ ಏನು ಅದು ಗೊತ್ತಿಲ್ಲ ನನಗೆ. ಮಾಡೋಕ್ಕೆ ಹೋದಾಗ ಮಾಡಿದ ಅರ್ಧ ಗಂಟೆ ಅಥವಾ 1 ಗಂಟೆ ಆಗಿರ್ಬೋದು, ಮಾರನೇ ಬೆಳಗ್ಗೆ ನಿಜವಾದ ಪ್ರಕೃತಿ ಕೊಟ್ಟ ಮುಖ ಹೀಗಿದೆ, ಅದರ 100ರಷ್ಟು ವಿಕೃತ ಆಗಿಬಿಟ್ಟಿದೆ. ತಕ್ಷಣ ಅದೆಲ್ಲ ನೋಡಿದಾಗ, ಮಾರನೇ ಬೆಳಗ್ಗೆ ನೋಡಿದಾಗ ಮುಖ ಎಲ್ಲ ಕಪ್ಪಾಗಿ ಮುಖ ಊದ್ಕೊಂಡು ತಕ್ಷಣ ಐಸಿಯುಗೆ ಆ ಹುಡುಗಿಯನ್ನು ಅಡ್ಮಿಷನ್ ಮಾಡ್ತಾರೆ. ಯೋಚನೆ ಮಾಡಿ, ನನ್ನ ಮುಖ ನಾನು ಕನ್ನಡಿಯಲ್ಲಿ ನೋಡ್ಕೊಂಡಾಗ ಚೆನ್ನಾಗಿತ್ತು, ಅದಕ್ಕಿಂತ ಇನ್ನೂ ಚೆನ್ನಾಗಿರಲಿ ಜನ ನೋಡಬೇಕು ಅಂತ ಹೋಗಿ ಮೇಕಪ್ ಮಾಡೋಳು ಕೂಡ ಇನ್ನೂ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೋಗಿ ಎಂಥ ವಿಕೃತಗೆ ಬಂದ್ಬಿಟ್ವಿ. ಎಲ್ಲಿಗೆ ಬಂತದು ಅಂದರೆ ಮದುವೆನೇ ನಿಂತೋಯ್ತು. ಪೊಲೀಸ್ನವ್ರು ಬಂದು ಮೇಕಪ್ ಮಾಡಿದ್ರಿಂದ ಹಿಂಗಾಯ್ತು ಅಂತೇಳಿ ಮೇಕಪ್ ಯಾರು ಮಾಡಿದ್ರು ಆಕೆಗೆ ಮೇಲೆ ಕೇಸ್ ಆಯಿತು. ಕೇಸ್ ಆಗೋದು ಒಂದು ಕಡೆ, ಅಥವಾ ಇವತ್ತು ಮದುವೆ ನಿಂತು ಹೋದರೆ ನಾಳೆ ಮದುವೆ ಮಾಡ್ಕೊಳ್ಬೋದು. ಆದರೆ ನಿಜವಾದ ಮುಖ ತರಲಿಕ್ಕೆ ಸಾಧ್ಯ ಆಗುತ್ತಾ? 1 ವಾರ ಐಸಿಯುನಲ್ಲಿಟ್ಟು ಮತ್ತೆ ಯಥಾಸ್ಥಿತಿಗೆ ಪ್ರಕೃತಿ ಕೊಟ್ಟಂತಹ ಮುಖನ ತರಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ. ಸ್ನೇಹಿತರೆ, ಮೇಕಪ್ ಮಾಡಿಸ್ಕೊಳ್ಬೇಕು, ನಾವು ಅಂದವಾಗಿ ಕಾಣಿಸ್ಬೇಕು. ನೋಡಿ, ವೈದ್ಯರು ಯಾವುದೇ ಟಿಯನ್ನು ಯಾವುದೇ ಇಂಜೆಕ್ಷನ್ ಕೊಡಬೇಕಾದಾಗ ಪೆನ್ಸಿಲಿನ್ ಮೊದಲು ಒಂದು ಸ್ವಲ್ಪ ಚೆಕ್ ಮಾಡ್ತಾರೆ, ನಮಗೆ ಹೊಂದ್ಕೊಳ್ಳುತ್ತಾ. ಹಾಗೆ ನೀವು ಅಷ್ಟೇ ಯಾವುದೇ ಮೇಕಪ್ ಮಾಡಿಸ್ಕೊಳಕ್ಕೆ ಹೋದಾಗ, ಯಾವುದೇ ಲೋಷನ್ಗಳನ್ನು ಬಾಡಿಗೆ ತೆಗೆದುಕೊಳ್ಬೇಕಾದಾಗ ಮೇಕಪ್ ಮಾಡೋರು ಕೂಡ ಚೆಕ್ ಮಾಡಬೇಕು, ಇವರ ಸ್ಕಿನ್ನಿಗೆ ಹೊಂದ್ಕೊಳ್ಳುತ್ತಾ. ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಿದೆಯಲ್ಲ, ಅದು ಶುದ್ಧ ತಪ್ಪು. ಯಾಕೆಂದರೆ ಅದು ಪ್ರಾಕ್ಟೀಸ್ ಆಗಿರಬೇಕು. ಮೇಕಪ್ ಮಾಡೋರಿಗೆ ಇಲ್ಲಿ ನಾನು ಹೇಳೋವಂಥದ್ದು ಇವ್ರಿಗೂ ಹೊಂದ್ಕೊಂಡಿದೆ ಇವ್ರಿಗೂ ಹೊಂದ್ಕೊಳ್ಳುತ್ತೆ ಅಂತ ಹೇಳೋದಿದೆಯಲ್ಲ, ಅದು ಶುದ್ಧ ತಪ್ಪು. ಮೊದಲು ಒಂದು ಸ್ವಲ್ಪ ನೋಡಬೇಕು, ಮಾಡಬೇಕು, ಆಗುತ್ತಾ ಇವ್ರಿಗೆ ಹೊಂದ್ಕೊಳ್ಳುತ್ತಾ, ಇದೇ ರೀತಿ ಇನ್ನೊಬ್ಬರಿಗೆ ಹೊಂದ್ಕೊಳ್ಳುತ್ತಾ ಅಂತ ಹೇಳಿ ಪರೀಕ್ಷೆ ಮಾಡಿದ ಮೇಲೆ ಮೇಕಪ್ ಮಾಡಬೇಕು. ಪ್ರೀತಿಯ ತಾಯಂದಿರ, ಹೆಣ್ಣು ಮಕ್ಕಳೇ, ಗಂಡು ಮಕ್ಕಳೇ, ನಿಮ್ಮ ಮುಖಕ್ಕೆ ಹಾಕಿಕೊಳ್ಳುವಂಥ ಯಾವುದೇ ಪೇಸ್ಟ್ಗಳಾಗಿರಲಿ, ಲೋಷನ್ಗಳಾಗಲಿ, ಮೇಕಪ್ ವಸ್ತುಗಳಾಗಲಿ, ನಿಮ್ಮ ಸ್ಕಿನ್ನಿಗೆ ಹೊಂದಿಸ್ಕೊಳ್ಳೋದಿದ್ದರೆ ಅದನ್ನು ನೀವು ಮಾಡ್ಕೊಳ್ಳಿ. ನೋಡಿ, ಎಷ್ಟೋ ಜನಕ್ಕೆ ಬದನೆಕಾಯಿ ತಿಂದರೆ ಅಲರ್ಜಿ ಆಗುತ್ತೆ, ಕೆಲವು ಎಣ್ಣೆ ತಗೊಂಡ್ರೆ ಅಲರ್ಜಿ ಆಗುತ್ತೆ, ಕೆಲವು ಕಡೆ ನೀರು ಕುಡಿದ್ರೆ ಅಲರ್ಜಿ ಆಗುತ್ತೆ. ಹಾಗೆ ಮೇಕಪ್ ವಸ್ತುಗಳಲ್ಲಿ ಕೆಲವರಿಗೆ ಅಲರ್ಜಿ ಇರುತ್ತೆ. ಅಲರ್ಜಿ ಆದಾಗ ವಿಕೃತ ಆಗುತ್ತೆ. ಇವರಿಗೆ ಅಲರ್ಜಿ ಯಾವುದಾಗುತ್ತೆ ಯಾವುದಾಗಲ್ಲ ಅಂತ ಮೆಡಿಕಲಲ್ಲಿ ತಿಳ್ಕೊಂಡು ಈ ರೀತಿ ಮಾಡಿದ್ರೆ ಮಾತ್ರ ಒಳ್ಳೆಯದಾಗತ್ತೆ. ಇಲ್ಲದಿದ್ದರೆ ಇನ್ನೊಂದು ಜೀವದ ಮೇಲೆ ನಾವು ಹೋರಾಟ ಮಾಡಬೇಕಾಗತ್ತೆ. ಟೇಕ್ ಕೇರ್.
ನಿಮಗೆ ಕೊಟ್ಟಿರುವಂಥ ಪ್ರಕೃತಿದತ್ತವಾಗಿ ಬಂದಿರುವಂಥ ಆ ಬಾಡಿ ಇದೆಯಲ್ಲ, ಅದಕ್ಕೆ ಹೊಂದ್ಕೊಳ್ಳೋಣ. ನಮ್ಮ ಕೈಯಲ್ಲಿ ನಮ್ಮ ದೇಹಕ್ಕೆ ಹೊಂದ್ಕೊಳ್ಳುವಂತಹ ವಸ್ತುಗಳೊಂದಿಗೆ ಅಲಂಕಾರ ಮಾಡಿಕೊಳ್ಳೋಣ. ಹೊಂದಾಣಿಕೆ ಇಲ್ಲದೆ ವಸ್ತುಗಳೊಂದಿಗೆ, ಅಲರ್ಜಿ ಆಗುವ ವಸ್ತುಗಳೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೋಗಿ ಮುಖವನ್ನೇ ಬಾಡಿಯನ್ನು ವಿಕೃತಿ ಮಾಡ್ಕೊಳ್ಳೋದು ಬೇಡ. ಪ್ಲೀಸ್ ಟೇಕ್ ಕೇರ್. ವೈಜ್ಞಾನಿಕ ಚಿಂತನೆಯನ್ನು ಪಸರಿಸುತ್ತಿರುವ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ನೇತೃತ್ವದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ಗೆ ತಾವು ಕೂಡ ಸದಸ್ಯರಾಗುವ ಮೂಲಕ ನಮ್ಮ ಕೆಲಸಗಳಲ್ಲಿ ಜೊತೆಯಾಗಿ ಈ ಮೇಲ್ಕಂಡ QR ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಈ ಮೊಬೈಲ್ ಸಂಖ್ಯೆಗೆ ಶುಲ್ಕ 260 ರೂಪಾಯಿಗಳನ್ನು ಪಾವತಿಸಿ ಹಾಗೂ ಈ ಸಂಖ್ಯೆಗೆ ನಿಮ್ಮ ಭಾವಚಿತ್ರ, ಹುಟ್ಟಿದ ದಿನ, ನಿಮ್ಮ ಮನೆಯ ವಿಳಾಸ ಹಾಗೂ ಇಮೇಲ್ ಐಡಿಯನ್ನು ಕಳಿಸುವ ಮೂಲಕ ಆಜೀವ ಸದಸ್ಯರಾಗಿ ನಿಮ್ಮ ಸ್ನೇಹಿತರು ಹಾಗೂ ಆತ್ಮೀಯರಿಗೂ ತಿಳಿಸಿ. ಸಂಸ್ಥೆಯ ಕಡೆಯಿಂದ ನಿಮಗೆ ID ಕಾರ್ಡ್ ಅನ್ನು ತಲುಪಿಸಲಾಗುವುದು. ಸಂಸ್ಥೆಯಲ್ಲಿ ಪ್ರಕಟವಾಗುವ ಪತ್ರಿಕೆಗಳು ನಿಮ್ಮ ಮನೆಗೆ ತಲುಪುತ್ತದೆ. ಸಂಸ್ಥೆಯ ಪ್ರತಿಯೊಂದು ನಡೆಯಲು ನೀವು ಜೊತೆಯಾಗುತ್ತೀರಿ. ವಿಜ್ಞಾನದೆಡೆಗೆ ನಮ್ಮ ನಡಿಗೆ.